ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ನಾಳೆ ನಿಮ್ಮ ಒಂದು ರಿಸಲ್ಟ್ ಬರುತ್ತಾ ಬರಲ್ವಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಹಾಗೇನು ಸಹ ರಿಸಲ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡಬೇಕು, ಎಲ್ಲಿ ಚೆಕ್ ಮಾಡಬೇಕು, ಎಲ್ರಿಗಿಂತ ಮುಂಚೆ ನೀವು ರಿಸಲ್ಟ್ ನೋಡಬೇಕು ಅಂತ ಅಂದ್ರೆ ಎಲ್ಲಿ ನೀವು ಹೋಗಿ ಚೆಕ್ ಮಾಡಬೇಕು ಏನು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಎಲ್ಲಾ ತರದ ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಬಂದಿದ್ದು. ಸೆಕೆಂಡ್ PUC ರಿಸಲ್ಟ್ ಬಂದ್ಬಿಟ್ಟು ಎಕ್ಸಾಮ್ 2026 ರಿಸಲ್ಟ್ ಬಂದು ಏಪ್ರಿಲ್ 7ಕ್ಕೆ ಆದ್ರೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುತ್ತಾ ಇಲ್ವಾ ಅಂತ ಅಂದ್ರೆ 99.9% ನಾಳೆನೆ ನಿಮ್ಗೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಬರುತ್ತೆ. ಇದರಲ್ಲಿ ಯಾವುದೇ ತರದ ಚೇಂಜಸ್ ಆದ್ರೆ ಆಗಿಲ್ಲ. ಇದ್ರ ಬಗ್ಗೆ ಯಾವುದೇ ತರದ ಚೇಂಜಸ್ ಆಗಿದೆ, ಡೇಟನ್ನ ಮುಂದೆ ಕೊಟ್ಟಿದ್ದಾರೆ, ಇಲ್ಲ ಅಂತಂದ್ರೆ ಡೇಟನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದೇ ತರದ ಅಪ್ಡೇಟ್ಸ್ ಆದ್ರೆ ಇಲ್ಲ. 99.9% ನಿಮ್ಗೆ ನಾಳೆನೆ ರಿಸಲ್ಟ್ ಆದ್ರೆ ಬರುತ್ತೆ. ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಕೇಳ್ಬೋದು, ಹಾಗಿದ್ರೆ ನೀವು ಯಾಕೆ 100% ಅಂತ ಹೇಳ್ತಿಲ್ಲ ಅಂತ ಹೇಳಿ. ನಾನು ಯಾಕೆ 100% ಅಂತ ಹೇಳ್ತಿಲ್ಲ ಅಂತ ಅಂದ್ರೆ, ನಮ್ಗೆ 100% ಬಂದ್ಬಿಟ್ಟು ಇವತ್ತು ಈವ್ನಿಂಗು ಇಲ್ಲ ಅಂತಂದ್ರೆ ನೈಟ್ ಒಳಗಡೆ ಆದ್ರೆ ಕನ್ಫರ್ಮೇಶನ್ ಆಗುತ್ತೆ. ಯಾವ ರೀತಿ ಕನ್ಫರ್ಮೇಶನ್ ಆಗುತ್ತೆ ಅಂತ ಅಂದ್ರೆ, ನಮ್ಮ ಒಂದು ಎಜುಕೇಶನ್ ಮಿನಿಸ್ಟರ್ ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಅವರ ಒಂದು ಅಫಿಷಿಯಲ್ ಟ್ವಿಟರ್ ಪೇಜ್ ಅಲ್ಲಿ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಸ್ ಅಲ್ಲಿ ಸುದ್ದಿಗೋಷ್ಠಿ ಮಾಡಿ ಹೇಳ್ತಾರೆ. ಈಗ ನಾಳೆ ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ, ನಾಳೆ ಬಂದ್ಬಿಟ್ಟು ನಾವು 11 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನ ಮಾಡ್ತೀವಿ. ಅದಾದ್ಮೇಲೆ ತದನಂತರ ರಿಸಲ್ಟ್ ಅನ್ನ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಒಂದು ಅಪ್ಡೇಟ್ ನಮ್ಗೆ ಏನ್ ಬರುತ್ತೆ ಅದು ಬಂದ್ಬಿಟ್ಟು 100% ಅಂತ ನಾನು ಹೇಳ್ಬೋದು. ನಿಮ್ಗೆ 99.9% ನಾಳೆ ಬರುತ್ತೆ. ಬಟ್ ಏನಾದ್ರೂ ಅಕಸ್ಮಾತ್ ಚೇಂಜಸ್ ಆದ್ರೆ ಡೇಟ್ ಬೇಕಿದ್ರೆ ಮುಂದೆ ಹೋಗುತ್ತೆ. ಬಟ್ ಚೇಂಜಸ್ ಆಗುವಂತ ಪಾಸಿಬಿಲಿಟೀಸ್ ಯಾವುದೂ ಇಲ್ಲ. ನಾಳೆನೇ ರಿಸಲ್ಟ್ ಆದ್ರೆ ಬರುತ್ತೆ. ಎಷ್ಟೊತ್ತಿಗೆ ಬರುತ್ತೆ ಎಕ್ಸಾಕ್ಟ್ ಆಗಿ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಇವತ್ತನೇ ಗೊತ್ತಾಗುತ್ತೆ. ನಾನು ಹೇಳ್ದೆ ಅಲ್ವಾ, ಆ ರೀತಿ ಹೇಳ್ತಾರೆ ಟೈಮು ಎಲ್ಲಾನು ಸಹ. ಟೈಮ್ ಹೇಳಿದಾದ್ಮೇಲೆ ಮೊದಲಿಗೆ ನಾಳೆ ಏನ್ ಮಾಡ್ತಾರೆ, ರಿಸಲ್ಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಪತ್ರಿಕಾಗೋಷ್ಠಿಯಲ್ಲಿ ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಟಾಪರ್ಸ್ ಯಾರು ಬಂದಿದ್ದಾರೆ, ಯಾವ ಒಂದು ಕಾಲೇಜ್ದು ಒಳ್ಳೆ ಸ್ಕೋರ್ ಆದ್ರೆ ಬಂದಿದೆ, ಒಳ್ಳೆ ರಿಸಲ್ಟ್ ಆದ್ರೆ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ಸಹ ನೀಟಾಗಿ ಆದ್ರೆ ಪೋಸ್ಟ್ ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ವೆಬ್ಸೈಟ್ ಅಲ್ಲಿ ಆದ್ರೆ ಕೊಡ್ತಾರೆ. ಓಕೆನಾ. ಸೊ ಸ್ಟೂಡೆಂಟ್ಸ್ ಅಲ್ಲಿ ಮಾಡೋ ರಿಕ್ವೆಸ್ಟ್ ಏನು ಅಂತಂದ್ರೆ, ತುಂಬಾ ಜನ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಟೆನ್ಷನ್ ತಗೋತಿದ್ದಾರೆ. ಇಲ್ಲ, ನೀವೇನ್ ಅನ್ಕೊಂಡಿದ್ದೀರಾ ಮಾರ್ಕ್ಸ್ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಆದ್ರೆ ಬರುತ್ತೆ. ಯಾರು ಟೆನ್ಷನ್ ಪಡೋದಕ್ಕೆ ಹೋಗ್ಬೇಡಿ, ಯಾರು ಭಯ ಪಡೋದಕ್ಕಾದ್ರೆ ಹೋಗ್ಬೇಡಿ. ನಿಮ್ಗೆ ನೆಕ್ಸ್ಟ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಸಾಕಷ್ಟು ಆಪ್ಷನ್ಸ್ ಆದ್ರೆ ಇರುವಂತದ್ದು. ನೀವೀಗ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪರೇಷನ್ ಮಾಡಿಲ್ಲ, ನಾನು ಮತ್ತೆ ಇದನ್ನ ಬರೀಬೇಕಿತ್ತು, ಆ ಒಂದು ಸಬ್ಜೆಕ್ಟ್ ಟೈಮಲ್ಲಿ ನನಗೇನೋ ಬೇರೆ ಆಯ್ತು ಅನ್ನೋಂಥ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ 2 ಸಹ ಇರುತ್ತೆ. ಎಕ್ಸಾಮ್ 2 ನೀವು ಅಟೆಂಡ್ ಆಗ್ಬೋದು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀನಿ, ಏನೇನ್ ಬೆನಿಫಿಟ್ಸ್ ಏನು, ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು. ಮೊದಲಿಗೆ ಫಸ್ಟ್ ರಿಸಲ್ಟ್ ಆದ್ರೆ ಬರ್ಲಿ. ಓಕೆನಾ. ಹಾಗಿದ್ರೆ ನೆಕ್ಸ್ಟ್ ನಾಳೆ ಈಗ ನಿಮ್ಗೆ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಯಾವ ರೀತಿ ಚೆಕ್ ಮಾಡ್ಬೇಕು ಅಂತ ಅಂದ್ರೆ, ಜಸ್ಟ್ ಗೂಗಲ್ಗೆ ಬನ್ನಿ. ಗೂಗಲ್ಗೆ ಬಂದಿದ್ದ ಆದ್ಮೇಲೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ನಾನು ಸರ್ಚ್ ಮಾಡಿದೀನಿ KAR.nic.in 2026 ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಬ್ರೌಸರ್ ಅಲ್ಲಿ ಸರ್ಚ್ ಮಾಡಿ. ಗೂಗಲ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಯಾವುದೋ ಒಂದು ಬ್ರೌಸರ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಏನ್ ವೆಬ್ಸೈಟ್ ಆದ್ರೆ ಬರ್ತಿದೆ ನೀವು ಅಬ್ಸರ್ವ್ ಮಾಡಬಹುದು. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ಇಲ್ಲಿ ಏನ್ ಬರ್ತಿದೆ, ನಾಳೆ ಬಂದ್ಬಿಟ್ಟು ಇದು ಅಪ್ಡೇಟ್ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಹೇಳ್ಬಿಟ್ಟು ನಾಳೆ ಬರುತ್ತೆ. ಒನ್ಸ್ ರಿಸಲ್ಟ್ ಅಲ್ಲಿ ಗವರ್ನಮೆಂಟ್ ಎಜುಕೇಶನ್ ಬೋರ್ಡ್ ಕಡೆಯಿಂದ ಅನೌನ್ಸ್ ಮಾಡಿದ ಆದ್ಮೇಲೆ ಇಲ್ಲಿ ನಮಗೆ ಬಂದ್ಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ಆದ್ಮೇಲೆ ಇಲ್ಲಿ ಯಾವ ರೀತಿ ಬಂದಿದೆಯೋ ಅದೇ ರೀತಿಯಾಗಿ 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಬಂದು ಇಲ್ಲಿ ಡೇಟ್ ಆದ್ರೆ ಬರುತ್ತೆ. ಅದರ ಮೇಲೆ ನಾಳೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಕೇಳುತ್ತೆ, ನೆಕ್ಸ್ಟ್ ಸಬ್ಜೆಕ್ಟ್ ಕೇಳುತ್ತೆ, ಕೇಳ್ತೀರಾ, ಸಬ್ಮಿಟ್ ಕೊಡ್ತೀರಾ, ನಿಮ್ಮ ಒಂದು ರಿಸಲ್ಟ್ ಆದ್ರೆ ನಿಮಗೆ ಸಿಗುತ್ತೆ. ಓಕೆನಾ. ಸಿಂಪಲ್ ಆಗಿರುತ್ತೆ ಪ್ರೊಸೀಜರ್ ಎಲ್ಲಾನು. ಇದೊಂದೇ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಅಫಿಷಿಯಲ್ ಆಗಿ ರಿಸಲ್ಟ್ ಆದ್ರೆ ಸಿಗುವಂತದ್ದು. ಬೇರೆ ಬೇರೆ ವೆಬ್ಸೈಟ್ಸ್ ಅಲ್ಲಾಗ್ಲಿ, ಬೇರೆ ಅಪ್ಲಿಕೇಶನ್ಸ್ ಇನ್ಸ್ಟಾಲ್ ಮಾಡೋದಾಗ್ಲಿ ಯಾವುದನ್ನು ನೀಡಾದ್ರೆ ಇಲ್ಲ. ಜಸ್ಟ್ ಇಲ್ಲಿ ಬಂದ್ಬಿಟ್ಟು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಇರುತ್ತೆ. ಈ ಒಂದು ವೆಬ್ಸೈಟ್ ಅನ್ನ ನೆನ್ಪಿಟ್ಕೊಳ್ಳಿ, KAR.results.nic.in ಅಂತ ಹೇಳಿ. ಅಲ್ಲಾದ್ರೆ ನಿಮಗೆ ರಿಸಲ್ಟ್ ಆದ್ರೆ ಸಿಗುತ್ತೆ. ಓಕೆನಾ. ಸೊ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ಯಾರು ಭಯ ಪಡೋದಕ್ಕೆ ಹೋಗ್ಬೇಡಿ. 99.9% ನಾಳೆನೆ ರಿಸಲ್ಟ್ ಆದ್ರೆ ಬರುತ್ತೆ. ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ಸ್ ಇವತ್ತು ಕನ್ಫರ್ಮ್ ಆಗುತ್ತೆ. ಅದ್ರ ಬಗ್ಗೆ ನಾನು ನಿಮ್ಗೆ ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ. ನೀವು ನಿಮ್ಮ ಒಂದು ಫ್ರೆಂಡ್ಸ್ಗೆ ವಿಶಸ್ ಅನ್ನ ಸೆಂಡ್ ಮಾಡ್ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ವಿಷಯನ ಮಾಡಬಹುದು. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.